ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಚೆನ್ನೈ ಗೆದ್ದೇ ಬಿಡ್ತು ಮತ್ತೊಂದು CSK, ಚೆನ್ನೈ ಸೂಪರ್ ಕಿಂಗ್ಸ್. ಹೀಗಾಗಿ ವಿಶೇಷವಾಗಿ ಪ್ಲೇ ಆಫ್ಗೆ ಒಂದಿಷ್ಟು ಆಸೆಯನ್ನು ಹುಟ್ಟಿಸಿಕೊಂಡದು CSK, ಚೆನ್ನೈ ಸೂಪರ್ ಕಿಂಗ್ಸ್. ಒಂದು ಕಾಲಕ್ಕೆ 5 ಮ್ಯಾಚ್ಗಳನ್ನು 5 ಟ್ರಾಫಿಗಳನ್ನು ಗೆದ್ದಂಥ ಟೀಮ್ ಇದು. ಇವತ್ತು 6ನೇ ಸ್ಥಾನದಲ್ಲಿದೆ. ಮೇಲಕ್ಕೆ ಇರೋದು ಹೇಗೆ ಅನ್ನೋದು ಚಿಂತೆ ಅದರಲ್ಲಿದೆ. ಆದರೂ ಅಲ್ಲಿ ಸಂಜು ಸ್ಯಾಮ್ಸನ್ ಅಂತ ಗಟ್ಟಿಮುಟ್ಟ ಬ್ಯಾಟ್ಸ್ಮನ್, ಜೊತೆಗೆ ಅವರೊಂದಿಗೆ ಅನೇಕ ಅಲ್ಲಿ ಆಟಗಾರರಿದ್ದಾರೆ. ಅವರೆಲ್ಲರ ಸಹಕಾರ ಸಹಾಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಋತುರಾಜ್ ಗಾಯಕ್ವಾಡ್ರ ಆಟ, ಇದ್ರ ಜೊತೆ ಬೌಲರ್ಗಳು ಸಹ ಚೆನ್ನಾಗಿ ಆಡಿದ್ರಿಂದಾಗಿ ಸಂಜು ಸ್ಯಾಮ್ಸನ್ 13 ರನ್ಗಳಿಂದ ಶತಕ ತಪ್ಪಿಸ್ಕೊಂಡ್ರು. ಈಗಾಗಲೇ 2 ಶತಕಗಳನ್ನು ಹೊಡೆದಿದ್ದಾರೆ. ಒಳ್ಳೆ ಆಟಗಾರ, ನೋಡ್ರಿ ಏನಾಗ್ತದೆ. ಬಟ್ ಇವತ್ತು ಗೆದ್ದಿದ್ದಾರೆ ಚೆನ್ನೈದವರು. ಗೆದ್ದಿದ್ದರಿಂದಾಗಿ ಸಹಜವಾಗಿ ಒಂದು ಆಸೆ ಪ್ಲೇ ಆಫ್ಗೆ ಹೋಗ್ಬೋದು ಅಂತ ಆಸೆಗಳಿದ್ದಾವ. ಆದರೆ ಏನಾಗ್ಬೋದು ಮುಂದಿನ ಆಟಗಳ ಮೇಲೆ, ಯಾಕಂದ್ರೆ ಕ್ರಿಕೆಟ್ ಬಗ್ಗೆ ಇದೆ ಆಗ್ತದೆ, ಇದೆ ಸತ್ಯ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಬೇಕಾದ್ದಾಗ್ಬೋದು. ಹೀಗಾಗಿ ಗೆಲುವಂತೆ ಆಗ್ಯದ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಹೇಳುವಂಥದ್ದು ದೆಹಲಿ ಕ್ಯಾಪಿಟಲ್ಸ್ ಅಥವಾ ಡೆಲ್ಲಿ, ಮೊದಲು ಡೆವಿಲ್ಸ್ ಅಂತ ಕರ್ಕೊಳ್ತಿದ್ರು, ಈ ಕ್ಯಾಪಿಟಲ್ಸ್ ಅಂತ ಕರ್ಕೊಂಡಿದ್ದಾರೆ. ಅವರು ಯಾಕೋ ಈ ಸಲ ಸರಿ ಆಡಲಿಲ್ಲ. ವಿಶೇಷವಾಗಿ ಸಮೀರ್ ರಿಜ್ವಿ ಆಗಿರ್ಬೋದು, ಮುಂದೆ ಟ್ರ್ಯಾಚನ್ ಸ್ಟಬ್ಸ್ ಆಗಿರ್ಬೋದು, ಅಡ್ಡಿಲ್ಲ, ಒಳ್ಳೆ ಆಟ ಆಡಿದರು. ಗೆಲ್ಲೋದಕ್ಕಾಗಲಿಲ್ಲ. ಡೆಲ್ಲಿಯವರಿಗೆ 155 ರನ್ ಕೊಟ್ಟರು. ಇದರಿಂದಾಗಿ ಸಹಜವಾಗಿ ಗೆಲ್ಲೋರಿಗೆ 2ನೇ ಇನ್ನಿಂದ ಆಡೋರಿಗೆ ಭಾಳ ಸ್ವಲ್ಪ ಆಗಿಬಿಟ್ಟಿತ್ತು. ಈಗಂತ 170, 180 ಇವೆಲ್ಲ ಸುಲಭ ತುತ್ತುಗಳು. ಯಾಕಂದರೆ ಮಿನಿಮಮ್ 200, 265 ಹೊಡೆಯುವಂಥ ಟೀಮ್ಗಳಿದ್ದಾವೆ. ಅಂಥ ಪ್ರಸಂಗದಲ್ಲ